ಈಗ ನಾವು ನೀವೆಲ್ಲ ನೋಡಲು ಹೊರಟಿರುವುದು ದ್ವಾಪರ ಯುಗದಲ್ಲಿ ನಡೆದಂಥ ಐತಿಹಾಸಿಕ ಬೇಡರ ಕಣ್ಣಪ್ಪನ ಕಥೆ. ಈ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಹೆಸರುವಾಸಿ ಪಡೆದ ನಮ್ಮೆಲ್ಲರ ನೆಚ್ಚಿನ ಸ್ವಾಮಿ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿಗಳು. ಹೇಳಲಿಲ್ಲ. ನೀವು ಕೋಪ ಮಾಡ್ಕೊಳ್ಳಲ್ಲ ತಾನೆ? ಕೋಪ ಬರಂತ ಮಾತನ್ನ ಹಾಡಲ್ವಲ್ಲ, ಹೇಳಲಿಲ್ಲ. ಆವತ್ತು ಕಾಡ್ಗಿಚ್ಚು ಬಂದು ನಮ್ಮ ಮನೆಗಳನ್ನೆಲ್ಲ ಸುಟ್ಟು ಬೂದಿ ಮಾಡ್ತು. ನಮ್ಮಿಬ್ರು ನಮ್ಮ ಗುಂಪಿನಿಂದನೇ ದೂರ ಮಾಡ್ತು. ಈಗ ದಿನವೆಲ್ಲ ಅಲ್ಲಿದ್ರು ಒಂದು ಭೇಟಿನೂ ಸಿಗ್ತಾ ಇಲ್ಲ. ಇದೆಲ್ಲ ಯಾಕೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ನಾನು ಯೋಚನೆ ಮಾಡಿದ್ದೀನಿ. ನೀವು ನಂದೊಂದು ಮಾತು ಕೇಳಿದ್ರೆ ಸಾಕು, ಈ ಕಷ್ಟ ಎಲ್ಲ ದೂರ ಹೊರಟೋಗುತ್ತೆ. ಹೇಳ್ತೀನಿಲ್ಲ, ಹೇಳು. ನೀನ್ ಸುಖವಾಗಿರೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮಾಡಿದ್ದೆಲ್ಲ ತಪ್ಪಾಯ್ತು ಅಂತ ಒಂದೇ ಒಂದ್ಸಲ ದೇವ್ರ ಕೈ ಮುಗಿದ್ಬಿಡಿ. ದೇವ್ರು ದೇವ್ರು ಇನ್ನೊಂದ್ಸಲ ದೇವ್ರು ಅಂದ್ರೆ ನೀನ್ ಇಲ್ಲ ಅನ್ಸ್ಬಿಡ್ತೀನಿ. ಯಾರದು? ಯಾವನವನು? ಮಾಯ ಮಾಟ ಮಂತ್ರ ಮಾಡ್ತಿರೋನು? ನೀನು ಧೈರ್ಯ ಇದನ್ನ ಎದುರೇ ಬರೋ. ಎಲ್ಲ ದೂರದಲ್ಲಿ ನಿಂತು ನಾನು ಆಟಾಡ್ತಿದ್ಯಾ? ಬರೋ, ನನ್ನ ಎದುರೇ ಬರೋ. ಅದನ್ನು ದೂರದಲ್ಲಿಲ್ಲ, ಕಾಣದೆ ಅಡಗಿಲ್ಲ, ಅವನಿಲ್ಲದೆಡೆಗಿಲ್ಲ, ಅವನಿಂದಲೇ ಎಲ್ಲ. ಓ ಮನುಜ ನೀನೇಕೆ ಈ ಸತ್ಯ ತಿಳಿದಿಲ್ಲ, ಈ ಸತ್ಯ ತಿಳಿದಿಲ್ಲ. ಯಾರ ನೀನು? ಏನ ಹೆಸರು? ನನ್ನ ಹೆಸರಪ್ಪ ಶಿವಪ್ಪ, ಶಂಕರಪ್ಪ, ರುದ್ರಪ್ಪ. ಅವರವರು ತೋಚಿದ ಹೆಸರನ್ನು ಅವರು ಕರೀತಾರೆ. ನಿನಗೆ ಹೇಗೆ ತೋಚುತ್ತೋ ಹಾಗೆ ನೀನು ಕರೀಬಹುದು. ಹೊಟ್ಟೆಗೆ ಗಡದ ಬಿದ್ದಂತೆ ಕಾಣುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ಯಾವಾಗಲೂ ಅಷ್ಟೇ ಅಪ್ಪ, ಹೊಟ್ಟೆಗಿರ್ಲಿ ಇಲ್ಲದೆ ಹೋಗ್ಲಿ, ಆ ದೇವ್ರ ಧ್ಯಾನ ಮಾಡ್ತಾ ಇದ್ರೆ ಹಸಿವು ದಾಹ ಒಂದು ಗೊತ್ತಾಗೋದಿಲ್ಲ. ದೇವ್ರಂತ ದೇವ್ರು ಬೇಡಪ್ಪ ಬೇಡ. ನೀನ್ ಹಾಕಿದ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇದೆಯಪ್ಪ. ಆಮೇಲೆ ನನ್ನ ಗತಿ ದೇವರೇ ಗತಿ. ಯಾವನ ದೇವರು? ಎಲ್ಲಿಗ ಅವನು? ಇಲ್ಲೇ ನಿನ್ನ ಎದುರಿನಲ್ಲೇ. ಎಲ್ಲಿ? ಎಲ್ಲಿಂದ ತೋರಿಸು. ಶಿವ ನಿನ್ ಪರೀಕ್ಷೆ ಮಾಡ್ತಾ ಇದ್ದಾನೆ ಕಣಯ್ಯ. ಅವನ ಪರೀಕ್ಷೆಗೆ ಒಂದಿಷ್ಟು ಬೆಂಕಿ ಆಗ್ತು. ನನ್ನ ಹೆಂಡತಿನ ದೇವ್ರು ದೇವ್ರು ಅಂತ ಹೊಡ್ಕೋತಾ ಇರ್ತಾರೆ. ಇವತ್ತು ಬೆಳಿಗ್ಗೆ ದೇವ್ರು ಅಂದ್ಲು, 1 ಕೋಟಿ ರಕ್ತ ಕಾಣಿಸ್ತೆ. ಅಯ್ಯೋ ಪಾಪ, ನಾನೇ ದೇವರಾಗಿದ್ರೆ ಅವಳು ಬೇಕಾದ್ ಕೊಟ್ಬಿಡ್ತಾ ಇದ್ದೆ. ಅವನು ಕೊಡ್ತಾನಪ್ಪ. ಪ್ರೀತಿಗೆ ಏನ್ ಬೇಕಾದ್ರೂ ಕೊಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಕೋಪ ಬಂದ್ರೆ ಪ್ರಳಯನೂ ಮಾಡಿಬಿಡ್ತಾನೆ.
ತುಂಬಾ ಕತ್ಲಾಗಿದೆ ಒಳಗೆ. ಯಾರಿದೆ ಒಳಗೆ? ಯಾರು ಮಾತಾಡ್ತಾ ಇಲ್ವೇ? ಹಾಗಾದ್ರೆ ಬಾಗಿಲು ತೆಗ್ದಿದ್ದು ಯಾರು? ಏನಿದು ಇವತ್ತೆಲ್ಲ ವಿಚಿತ್ರವಾಗಿದೆಯೇ? ಮನ ಮಾಯ ಆಗುತ್ತೆ, ನವಿಲ್ ಮಾಯ ಆಗುತ್ತೆ, ಬಾಗಿಲು ತಾನ ತೆಗೆಯುತ್ತೆ. ಆ ಮುದ್ಕ ಇದ್ದಿದ್ರೆ ಇದನ್ನು ಮಾಯ ಅಂದ್ಬಿಡ್ತಿದ್ದ. ಮಾಯೆ ಅಂತೆ, ತೆರೆ ಅಂತೆ. ಯಾರೋ ಪುಣ್ಯಾತ್ಮ ಕೂತ್ಕೊಳ್ಳಕ್ ಮಾಡಿಸಿದ್ರೆ ಅಂತ ಕಾಣುತ್ತೆ. ಸದ್ಯ ಕೂತ್ಕೊಳ್ಳಕ್ ಒಳ್ಳೆ ಜಾಗನೇ ಸಿಕ್ತು. ಯಾವ್ದಾರ ಪ್ರಾಣಿಗಳು ಓಡಾಡಿದ್ರೆ ಇಲ್ಲಿಂದ ಹೊಡಿಬೋದು. ಕೈಗೆಲ್ಲ ಕೆಲಸ ಇದ್ರೆ ನಿದ್ರೆ ಬರಲ್ಲ. ಅಂದ್ರೆ ನಾನು ಬೀಗ ಹೊಡೆದು ಹೊಡೆದಿದ್ದೀರಾ? ಏನಾಯ್ತು ಗೊತ್ತಾಗ್ತೇ ಅಲ್ವೇ? ಲಿಂಗಕ್ಕೆ ಕಣ್ಣು ಮೂಗು ಮೀಸೆ ಗಡ್ಡ ಎಲ್ಲ ಬಂದ್ಬಿಟ್ಟಿದ್ದೀರಾ? ಯಾರ ನೀನು? ಎಷ್ಟು ದಿವಸದಿಂದ ನೀನ್ ಸೇವೆ ಮಾಡ್ತಾ ಇದ್ದೀನಿ. ನನ್ನೇ ಯಾರು ಅಂತ ಕೇಳ್ತೇನೆ ಶಿವಪ್ಪ. ನಾನು ನಿನ್ ಪರಮ ಭಕ್ತ ಕಾಶಿ ಅಲ್ವೇ ಶಂಕರ? ನಾನು ಶಂಕರನಲ್ಲ, ಶಿವನಲ್ಲ. ನಾನು ನಿನ್ನಾಗೆ ಮನುಷ್ಯ. ಬೇಡವನು ಬೇಡವನು ದೇವ್ರು ದೇವ್ರು ಕೊಟ್ಟಂಗೆ ಇಲ್ಲ. ದೇವ್ರು ದೇವ್ರ ಸನ್ನಿಧಿ ನಿಂತ್ಕೊಂಡು ದೇವ್ರು ಎಲ್ಲಿದ್ದಾರೆ ಅಂತ ಕೇಳ್ತೇನೆ. ಇಲ್ಲಿ ದೇವ್ರು ಇದು ಈ ಕಲ್ಲು. ದೇವ್ರನ್ನ ಕಲ್ಲು ಅಂತ್ಯ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕೇಳಿಸ್ಕೊಡ್ತಾನೆ. ಇದು ಇದು ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಬಾಯಂತೂ ಮೊದಲೇ ಇಲ್ಲ. ಕೇಳಿದ್ರೆ ಹೇಗೆ ಬರ್ತಾರೆ? ಬರೀ ಕಲ್ಗುಂಡು. ಹೌದಯ್ಯ, ನೋಡಕ್ ಬರೀ ಕಲ್ಗುಂಡೆ, ಆದ್ರೆ ಒಳಗಿನ ಮನ್ಸಿದೆಯಲ್ಲ ಬೆಣ್ಣೆಯಾಗಿ ಮೃದು. ಭಕ್ತಿಯಿಂದ ಬೇಡ್ಕೋ, ನೀನ್ ಕೇಳಿದ್ ಕೊಡ್ತಾನೆಯಾ? ನಿಜವಾಗ್ಲೂ ಕೊಡ್ತಾನ? ಕೊಡ್ತಾನೆಯಾ? ಕೊಡ್ತಾನ? ಕೊಡ್ತಾನೆ ಕಣ. ಹಾಗಾದ್ರೆ ನಮಗೆ ಬೇಡ ಬೇಕು, ಕೊಡ್ಸು. ದೇವ್ರನ್ನ ಅದೆಲ್ಲ ಕೇಳ್ತಾರೆ ನೀಯ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಬೇಕು, ಕೊಡ್ಸು. ಅಯ್ಯೋ ಗ್ರಾಚಾರವೇ, ನಮ್ಮ ಅಪ್ಪ ಆದ್ರೆ ಇರ್ಬಾರ್ದಾಯ್ತು ಇವತ್ತು. ಎಲ್ಲಿ ನನ್ ಬೇಟೆ? ಕೂದಲು ನಿಂತಲ್ಲಿ ಕೊಡಂದ್ರೆ ಹೇಗೆ ಕೊಡಕ್ಕಾಗತ್ತೆ? ಕೊಡೋಣ ಅವನು, ಅವನೇ ಕೇಳು. ರುದ್ರದೇವ, ನಾ ಹಸಿರಿಂದ ಸಾಯ್ತಾ ಇದ್ದೀನಿ. ನನ್ಗೆ ಬೇಟೆ ಕೊಟ್ಟೆ ನಿನ್ ಕಳ್ಸ, ನನ್ ಕಳ್ಸ. ಇಲ್ಲಿಗೆ ಹೋದ್ರೆ ನಿನ್ ದೇವ್ರನ್ನ ಎದುರಿಸ್ತಾ ಇದ್ದೀನಿಯಾ? ಆಗಲ್ಲ ಕೇಳೋದು. ಯಾಕೆ ಕೇಳ್ಬೇಕು? ಭಕ್ತಿಯಿಂದ. ಹಾಗಂದ್ರೆ ಅದು ಗೊತ್ತಿಲ್ವಾ? ಕೂತ್ಕೊ ಹೇಳ್ತೀನಿ. ಅಯ್ಯೋ ಕೂತ್ಕೊ ಹೇಳ್ತೀನಿ. ಆಹಾ, ಚೆನ್ನಾಗಿದೆ ಮಹಾನ್ ಭಾವ. ಒಳ್ಳೆ ಕಾಡ್ ಪಾಪನ್ ಸಾಕಾಯ್ತಲ್ಲಪ್ಪ. ಅದನ್ನೆಲ್ಲ ಯಾಕೆ ತೆಗಿತಾ ಇದೀಯಾ? ಇದೆಲ್ಲ ಬಾಳೋದು ಹೂ, ನಿರ್ಮಾಲ್ಯ, ಎತ್ತಾಕ್ಬೇಕು. ಓಹೋ, ಆಗ ಅದನ್ನೆಲ್ಲ ನೀರ್ ಹಾಕ್ತಿದ್ಯಾ? ಇದನ್ನೇಪ ಅಭಿಷೇಕ ಅನ್ನೋದು. ನಾವ್ಯಾಕೆ ನಿತ್ಯ ಸ್ನಾನ ಮಾಡ್ತೀವೋ ಹಾಗೆ ದೇವ್ರಿಗೆ ನಿತ್ಯ ಸ್ನಾನ ಮಾಡಿಸಿ ಶುಚಿಯಾಗಿಡ್ಬೇಕು. ಹೂ ಯಾಕೆ ಇಡೋದು? ಹೂ ಅಂತ ಮನ್ಸಿರ ದೇವ್ರ ತಲೆ ಮೇಲೆ ಹೂ ಇಡದೆ ಪೂಜೆಪ್ಪ. ಬೆಂಕಿ ತೋರಿಸೋದು ಯಾಕೆ? ಇದು ಬೆಂಕಿ ಅಲ್ಲಪ್ಪ, ಜ್ಯೋತಿ. ಕತ್ಲಲ್ಲಿರೋ ನಮ್ಗೆ ಬೆಳಕನ್ನು ತೋರಿಸು ಅಂತ ಬೇಡ್ಕೊಳ್ಳೋ ರೀತಿ. ನೀನ್ಯಾಕೆ ಅಂತ ಕೂತ್ಕೊಪ್ಪ. ಎಲ್ಲ ಬೇಟೆ ಬೇಟೆ ಕೊಡ್ಸಕ್ಕೆ ಹೇಳ್ತಾ ಇರೋದು, ಕೂತ್ಕೊಪ್ಪ. ಆಗಲ್ಲಪ್ಪ, ಹೀಗೆ ಹೀಗೆ ಕೂತ್ಕೋ, ಹೀಗೆ ಹೀಗೆ. ನನ್ನಲ್ಲಪ್ಪ, ನನ್ನ ಹಾಗೆ ಕೂತ್ಕೋ, ಕೂತ್ಕೋ. ಕಾಲ್ ಜೋಡ್ಸಪ್ಪ, ಕಾಲು. ಅಯ್ಯೋ, ಇದು ಬೇರೆ. ಕೈ ಜೋಡ್ಸು. ಅಯ್ಯೋ, ನನ್ ಕೈಯಲ್ಲಪ್ಪ, ನಿನ್ ಕೈ. ಹಾಗೆ ಹಾಗೆ ಕಣ್ಮುಚ್ಚು. ನಂದಲ್ಲಪ್ಪ, ನಿನ್ ಕಣ್ಣು, ನಿನ್ ಕಣ್ಣಪ್ಪ. ಹೇಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಹೇಳಿದ್ರೆ ದೇವ್ರು ದೇವಸ್ಥಾನ ಬಿಟ್ಟೆ ಹೊರಡ್ತಾನೆ. ಹಾಗಲ್ಲಪ್ಪ, ಸ್ವಲ್ಪ ಮೃದುವಾಗಿ ಹೇಳು. ಓಂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಶಿವಭಕ್ತನಿಗೆ ನರಕ ಇಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವದಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಕಣ್ಣು ನನ್ನ ಶಿವ ಕಣ್ ತೆರೆದು ಬಿಟ್ಟ, ನನ್ನ ಸ್ವಾಮಿ ಕಣ್ ತೆರೆದು ಬಿಟ್ಟ. ನಮ್ಮಪ್ಪ ನನ್ನ ಬಾಯಿಗೆ ಎಷ್ಟು ಬೇಗ ನೀನು ಗೊತ್ತಾಗ್ಬಿಡ್ತಪ್ಪ. ಎಷ್ಟು ಚೆನ್ನಾಗಿದೆ ನೋಟ. ಇವತ್ತಿಗೆ ನನ್ನ ಕಣ್ಣಿಗೆ ಸಾರ್ಥಕವಾಯಿತು. ರಕ್ತ, ನಿನ್ನ ಕಣ್ಣಲ್ಲಿ ರಕ್ತ. ಏನಾಯ್ತಪ್ಪ ನಿನ್ ಬಗ್ಗೆ? ಅಯ್ಯೋ ಅಯ್ಯೋ, ಯಾಕಪ್ಪ ಯಾಕೆ ಕಣ್ಣೀರು? ಅಯ್ಯೋ, ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ನನಗೇನು ಗೊತ್ತಾಗ್ತಿಲ್ವೇ, ನನಗೇನು ಗೊತ್ತಾಗ್ತಿಲ್ವೇ? ಶಿವಪ್ಪ, ಹಸಿ ಊಟ ಬಂದಾಗ ಬೇಟೆ ಕೊಟ್ಟೆ. ಬೇಡದನ್ನ ಕೊಡೋ ಕರುಣಾಶಾಲಿ ನೀನು. ನನ್ನಂತ ದಿನ ನೋಡು ನಿನ್ನ ಕಣ್ಣು ಚೆನ್ನಾಗಿರ್ಬೇಕು. ಕೈನೆಯಿಂದ ತುಂಬಿರೋ ನಿನ್ನ ಕಣ್ಣು ಬದಲಾಗಿ ನನ್ನ ಕಣ್ಣು ಕೊಡ್ತೀನಿ. ಶಿವಪ್ಪ, ಶಿವಪ್ಪ, ಹೀಗೆ ಸರಿ ಆಯ್ತು. ಏನಪ್ಪ ಇದು? ಈ ಕಣ್ಗೂ ಬೇರೆ ಬಂತಾರಪ್ಪ. ಶಿವಪ್ಪ, ನೀನೇನು ಯೋಚನೆ ಮಾಡಬೇಡ. ನಾನು ಇನ್ನೂ ಒಂದು ಕಣ್ಣಿದೆ, ಆ ಕಣ್ಣು ಕೊಟ್ಬಿಡ್ತೀನಿ. ಎಷ್ಟು ಪುಣ್ಯ ಮಾಡಿದ್ರು ನನ್ನ ಕಣ್ಗಳು. ಶಿವಪ್ಪ, ಶಿವಪ್ಪ, ಶಿವಪ್ಪ. ಯಾರು? ಯಾರು? ನಾನೇ, ನಿನ್ನ ಶಿವಪ್ಪ, ಶಂಕರಪ್ಪ, ರುದ್ರಪ್ಪ. ಶಿವಪ್ಪ, ತಂದೆ ಎಲ್ಲಿದೆ? ತಂದೆ ಶಿವಪ್ಪ, ಶಂಕರಪ್ಪ, ರುದ್ರಪ್ಪ, ಎಲ್ಲಿದೆಪ್ಪ? ತಂದೆ ಎಲ್ಲಿದೆ? ತಂದೆ ಇಲ್ಲೇ, ನಿನ್ನ ಒಳಗೂ ಹೊರಗೂ ಎಲ್ಲೆಲ್ಲೂ ನಾನೇ. ಸ್ವಾಮಿ, ನಮ್ಮಪ್ಪ ಶಿವಪ್ಪ, ಇವತ್ತಿನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಭಕ್ತಾಗ್ರಹಿಸುವುದಿನ್ನ ನಿನ್ನ ತ್ಯಾಗವನ್ನು ಕಂಡು ಬೆರಗಾದೆ ನಾನು. ಜಗತ್ತಿಗೆ ಕಣ್ಣು ನಾನು, ನನಗೆ ಕಣ್ಣು ಕೊಟ್ಟ ಮೊದಲನೆಯವನು ನೀನು. ಇಂದಿನಿಂದ ನಿನ್ನ ಹೆಸರು ಕಣ್ಣಪ್ಪನೆಂದು ಪ್ರಸಿದ್ಧಿಯಾಗಲಿ. ನಾಸ್ತಿಕನಾಗಿದ್ದ ಬೇಡ ಶಿವನ ಮೇಲೆ ಅಪಾರ ಭಕ್ತಿಯನ್ನಿಟ್ಟು ತನ್ನ ಕಣ್ಣನ್ನೇ ಅರ್ಪಿಸಿ ತನ್ನ ಭಕ್ತಿ ಹಾಗೂ ಶರಣಾಗತಿಯಿಂದ ಶಿವನ ಸಾನ್ನಿಧ್ಯವನ್ನು ಪಡೆದು ಜಗತ್ಪ್ರಸಿದ್ಧಿಯಾದ ಅವನೇ ಬೇಡರ ಕಣ್ಣಪ್ಪ. ಜೋರಾದ ಚಪ್ಪಾಳೆಯ ಮೂಲಕ